ಸೊ ಏನಾದರೂ ಗೇಮ್ಸ್ ಆಡ್ಬೋದಲ್ಲ ಅಂತ ಅವ್ರಿಗೆ ಇದು ಚೆಸ್ ಬೋರ್ಡಿಂದ ನೆನಪಾಯಿತು. ಸೊ ಒಂದು ಚೆಸ್ ಬೋರ್ಡ್ ತಂದು ನಮ್ಮ ಅಣ್ಣನಿಗೆ ಫಸ್ಟ್ ಕಲ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಅದನ್ನು ನೋಡ್ತಾ 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 ನನಗೂ ಇಂಟ್ರೆಸ್ಟ್ ಬಂತು. ಕೆಲವ್ರು ಏನು ಮಾಡ್ತಾರೆ, ಬರೋ ಟೈಮಲ್ಲೇ ನಾನು ಇದರಲ್ಲಿ ಪ್ರೊಫೆಷ್ನಲ್ ಆಗಿ ಆಡಬಹುದಾ ಅನ್ನೋ ಒಂದು ಆಸೆ ಹೊತ್ಕೊಂಡು ಬರ್ತಾರೆ. ಈಗ ಬುದ್ಧಿವಂತರ ಆಟವೇ ಹೌದು ಅಂತ ಆದ್ರೆ ಐನ್ಸ್ಟೀನ್ ಕೂಡ ಒಳ್ಳೆಯ ಪ್ಲೇಯರ್ ಆಗಿರ್ತಿದ್ದ, ಗ್ರ್ಯಾಂಡ್ ಮಾಸ್ಟರ್ ಆಗಿರ್ತಿದ್ದ ಅಂತ. ನನಗೆ ಈ ಚೆಸ್ಸು ಮತ್ತೆ ಬುದ್ಧಿವಂತಿಕೆ ವಿಷಯ ಬಂದಾಗ ಈ ಒಂದು ಕ್ವೆಶ್ಚನ್ ಬರುತ್ತಲ್ಲ, ಕೋಳಿ ಫಸ್ಟ್ ಬಂತ ಮೊಟ್ಟೆ ಫಸ್ಟ್ ಬಂತ ಅಂತ, ಆ ಥರ ಒಂದು ಸಿಮಿಲಾರಿಟಿ ಅನ್ಸುತ್ತೆ. ಕೇವಲ 4 ಗೋಡೆಗಳ ಮಧ್ಯೆ ಕುಳಿತು ಅದರ ಬಗ್ಗೆ ಮಾತ್ರ ಅಧ್ಯಯನ ಮಾಡ್ತಕ್ಕಂಥದ್ದು ಮಾತ್ರ ಪ್ರತಿಭೆ, ಅದರ ಆಚೆಗಿರ್ತಕ್ಕಂಥದ್ದು ಪ್ರತಿಭೆ ಅಲ್ಲ, ಅಥವಾ ಅದು ಮೌಲ್ಯ ಅಲ್ಲ ಹೇಳುವಂಥ ಒಂದು ಮನೋಭಾವ ಮಕ್ಕಳಲ್ಲಿ ಬೆಳೆಸ್ತಕ್ಕಂಥ ಪ್ರವೃತ್ತಿ ಕಾಣಿಸ್ತಾ ಇದೆ. ಸೊ ಇವಾಗೆಲ್ಲ ಕೆಲವರು ಮಕ್ಕಳಿಗೆ 3 ವರ್ಷದಿಂದ ಹೇಳ್ಕೊಡ್ತಿದ್ದಾರೆ, 4 ವರ್ಷದಿಂದ ಹೇಳ್ಕೊಡ್ತಿದ್ದಾರೆ. ಈಗ ಚೆಸ್ ಆಡೋ ಟೈಮಲ್ಲಿ ತಾಳ್ಮೆ ಬೇಕು. ಕೆಲವ್ರಿಗೆ ಏನಾಗುತ್ತೆ, ಇಂಟ್ರೆಸ್ಟ್ ಇರುತ್ತೆ ಬಟ್ ಅವ್ರಿಗೆ ತಾಳ್ಮೆ ಇರಲ್ಲ. ಕೆಲವು ಮಕ್ಳು ಏನು ಮಾಡ್ತಾರೆ, ಬೇಗ ಆಟ ಆಡಿ ಮುಗಿಸ್ಬಿಡೋಣ ಅನ್ನೋ ಒಂದು ಇದ್ರೊಳಗಿರ್ತಾರೆ. ಅವ್ರಿಗೆ ಆಟ ಆಡೋಕ್ಕಿಂತನೂ ಆ ಮುಗಿಸ್ಬೇಕು ಅನ್ನೋ ಇದು ಜಾಸ್ತಿ ಇರುತ್ತೆ. ಇಂಜಿನ್ಗಳು ಬಂದ್ಬಿಟ್ಟು ನಿಮಗೆ ರೈಟ್ ಡೈರೆಕ್ಷನ್ ತೋರಿಸ್ತವೆ, ಯಾವ ಮೂವ್ ಆಡಿದ್ರೆ ನಿಮಗೆ ಕರೆಕ್ಟು, ಯಾವ ಮೂವ್ ಆಡಿದ್ರೆ ಮಿಸ್ಟೇಕ್. ಸೊ ಕಂಪ್ಯೂಟರ್ ಸ್ಟಾಕ್ ಫಿಶ್ ಅನ್ನೋ ಇಂಜಿನ್ ಇದೆ. ಸೊ ನನ್ನ ಸಜೆಷನ್ ಏನು ಅಂದರೆ, ಚೆಸ್ ಡೆಫಿನೆಟ್ಲಿ ನಿಮ್ಮ ಡೈಲಿ ಲೈಫಿಗೂ ಯೂಸ್ ಆಗುತ್ತೆ, ನಿಮ್ಮ ಎಜುಕೇಷನ್ಗೂ ಯೂಸ್ ಆಗುತ್ತೆ. ಇಟ್ಸ್ ಅ ಬ್ಯೂಟಿಫುಲ್ ಸ್ಪೋರ್ಟ್. ನಮಸ್ತೆ, ಬಿಯಾಂಡ್ ಲಿಮಿಟ್ಸ್ನ ಎಲ್ಲ ಪ್ರೇಕ್ಷಕರಿಗೂ ಸ್ವಾಗತ. ಬಹುಶಃ ಚದುರಂಗ ಅನ್ನುವ ವಿಚಾರದ ಬಗ್ಗೆ ನಾವು ಬಹಳಷ್ಟು ಕೇಳ್ಪಟ್ಟಿರ್ತೇವೆ, ಆದರೆ ಅದರಲ್ಲಿ ಏನೆಲ್ಲ ಟ್ಯಾಕ್ಟಿಕ್ಸ್ಗಳು ಇರ್ಬೋದು ಹೇಳುವಂಥದ್ದು ನಮ್ಗೆ ಅರ್ಥವೇ ಆಗಿರೋದಿಲ್ಲ. ಅದರಲ್ಲಿರುವಂಥ ಸ್ಕೋಪ್ಗಳು ಏನು ಹೇಳೋದು ಅರ್ಥವೇ ಆಗಿರೋದಿಲ್ಲ. ಯಾಕಾಗಿ ಇದನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ಇವತ್ತು ಚೆಸ್ನಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿರ್ತಕ್ಕಂಥ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಟೈಟಲನ್ನು ಪಡೆದುಕೊಂಡು ಈಗಾಗಲೇ ದೇಶದಾದ್ಯಂತ ಹೆಸರನ್ನು ಮೂಡಿಸಿರುವಂತಹ ಕನ್ನಡ ನಾಡಿನ ಪ್ರತಿಭೆ ಶಿವಮೊಗ್ಗದವರು ಸ್ಟ್ಯಾನಿ ಅವರು ನಮ್ಮ ಜೊತೆಗಿದ್ದಾರೆ ಇವತ್ತು. ಏಕಲವ್ಯ ಅವಾರ್ಡಿ ಆಗಿರ್ತಕ್ಕಂಥವ್ರು, ಹಾಗೆ ಒಲಿಂಪಿಯಾಡ್ನಲ್ಲಿ ಭಾರತೀಯ ಟೀಮನ್ನು ಕೋಚ್ ಮಾಡಿದಂತಹ ಶ್ರೇಯ ಕೂಡ ಇವರಿಗೆ ಸಲ್ಲಬೇಕು. ಇಂಥ ಒಬ್ಬ ಮಹಾನ್ ಅತಿಥಿ ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ಬಂದಿದ್ದಾರೆ. ಅವರಿಗೆ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸರ್, ಹೇಳಿ, ನಿಮ್ಮ ಚೆಸ್ ಜರ್ನಿ ಮೊದಲು ಹೇಗೆ ಆರಂಭ ಆದದ್ದು? ಸೊ ನಾನು ಚಿಕ್ಕವನಿರ್ತಾ ಒಂದು 8 ವರ್ಷ ಇರ್ಬೋದು. ಅವಾಗ ಸಮರ್ ಹಾಲಿಡೇಸ್ ಇತ್ತು. ನಮ್ಮ ಅಜ್ಜನ ಮನೆಗೆ ಹೋಗಿದ್ವಿ, ನಾನು ನಮ್ಮ ಅಣ್ಣ ಫ್ಯಾಮಿಲಿ ಎಲ್ಲ ಹೋಗಿದ್ವಿ. ಅವಾಗ ಭದ್ರಾವತಿ ನಮ್ಮ ಅಂಕಲ್, ಅವಾಗ ಅವ್ರು ಜಸ್ಟ್ ಹೊಸದಾಗಿ ಮದುವೆ ಆಗಿತ್ತು, ಅವರು ಬಂದಿದ್ರು ಅಲ್ಲಿ. ಅವಾಗ ನಮಗೇನು ಟಿ ವಿ ಡಿಶ್ ಆ ಥರ ಎಂಥದ್ದು ಇರಲಿಲ್ಲ. ಸೊ ಹಾಗಾಗಿ ಅವ್ರಿಗೂ ಬೋರ್ ಹೊಡಿತಾ ಇತ್ತು. ಸೊ ಏನಾದರೂ ಗೇಮ್ಸ್ ಆಡ್ಬೋದಲ್ಲ ಅಂತ ಅವ್ರಿಗೆ ಇದು ಚೆಸ್ ಬೋರ್ಡಿಂದ ನೆನಪಾಯಿತು. ಸೊ ಒಂದು ಚೆಸ್ ಬೋರ್ಡ್ ತಂದು ನಮ್ಮ ಅಣ್ಣನಿಗೆ ಫಸ್ಟ್ ಕಲ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಅದನ್ನು ನೋಡ್ತಾ 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 ನನಗೂ ಇಂಟ್ರೆಸ್ಟ್ ಬಂತು. ಅವ್ರಿಗೆ ಫುಲ್ ರೂಲ್ಸ್ ಗೊತ್ತಿರಲಿಲ್ಲ, ಬಟ್ ಆದರೂ ಅವರು ಎಷ್ಟು ಗೊತ್ತಿತ್ತು ಅಷ್ಟು ಕಲಿಸಿದ್ರು. ಅದನ್ನು ನೋಡಿ ನಾನು ಪಿಕ್ ಮಾಡಿದೆ. ಸೊ ನನಗೊಂದು ಇಂಟ್ರೆಸ್ಟ್ ಬಂದಿತ್ತು ಅಲ್ಲಿಂದ. ಆಮೇಲೆ ಏನಾಯಿತು, ಸ್ವಲ್ಪ ತಿಂಗಳುಗಳಾದಮೇಲೆ ನಾನು ಹುಟ್ಟು ಬೆಳೆದಿದ್ದೆಲ್ಲ ಶಿವಮೊಗ್ಗ. ಸೊ ಅಲ್ಲಿ ನಮ್ಮ ಚರ್ಚ್ ಹಬ್ಬ ಇತ್ತು. ಅವತ್ತು ಚರ್ಚ್ ಹಬ್ಬದ ಮೆರವಣಿಗೆ ಹೋಗ್ತಾ ನಮ್ಮಮ್ಮ ಒಂದು ಕಡೆ ಒಂದು ಬೋರ್ಡ್ ನೋಡಿದ್ರು, ಇಲ್ಲಿ ಚೆಸ್ ಹೇಳಿಕೊಡಲಾಗುತ್ತದೆ ಅಂತ. ಸೊ ನನಗೆ ಈ ಇಂಟ್ರೆಸ್ಟ್ ಇದ್ದಿದ್ದು ನೋಡಿದ್ರು ಅವರು ಮುಂಚಿಂದ. ಹಾಗಾಗಿ ಓಕೆ ಟ್ರೈ ಮಾಡೋಣ ಅಂತ ನನ್ನನ್ನು ನಮ್ಮ ಅಪ್ಪ ಅಮ್ಮ ಅಲ್ಲಿಗೆ ಕರ್ಕೊಂಡು ಹೋದ್ರು. ಅಲ್ಲೇ ನಾನು ಫಸ್ಟ್ ಮೀಟ್ ಆಗಿದ್ದು ನನ್ನ ಫಸ್ಟ್ ಕೋಚ್ ಶ್ರೀಕೃಷ್ಣ ಉಡುಪ. ಅಲ್ಲಿಂದ ನನ್ನ ಚೆಸ್ ಜರ್ನಿ ಸ್ಟಾರ್ಟ್ ಆಯಿತು. ಹಾಗಾದರೆ ಇವತ್ತಿನ ದಿವಸಗಳಲ್ಲಿ ನೋಡುವಾಗ ಹಿಂದಿನ ದಿವಸಕ್ಕೂ ಇವತ್ತಿನ ದಿವಸಕ್ಕೂ ಏನು ಚೆಸ್ನಲ್ಲಿ ಬದಲಾವಣೆ ಏನಾಗಿದೆ, ಹಾಗೂ ಆ ಮಾರ್ಪಾಡುಗಳು ಈಗಿನ ಚೆಸ್ನ ಜರ್ನಿಯಲ್ಲಿ ನಿಮಗೆ ಏನನ್ನು ಕಲಿಸ್ಕೊಟ್ಟಿದೆ ಮತ್ತು ಮುಂದಿನವರಿಗೆ ಏನನ್ನು ಹೇಳಲಿಕ್ಕೆ ಬಯಸ್ತೀರಿ? ಅದರಿಂದ ಬಹಳಷ್ಟು ಬದಲಾವಣೆಗಳಾಗಿದೆ. ಫಸ್ಟ್ ನನಗೆ ಅನ್ಸೋದೇನು ಅಂದರೆ, ಚೆಸ್ಸಿಗೆ ಅವಾಗಿದ್ದ ಪಾಪ್ಯುಲಾರಿಟಿಗೂ ಇವಾಗಿರೋ ಪಾಪ್ಯುಲಾರಿಟಿಗೂ ಬಹಳಷ್ಟು ವ್ಯತ್ಯಾಸ ಇದೆ. ಇನ್ಫ್ಯಾಕ್ಟ್ ಆವಾಗ ಎಲ್ರಿಗೂ ಚೆಸ್ ಅಂದರೆ ಗೊತ್ತಿದ್ದು ಬರೀ ವಿಶ್ವನಾಥ ಆನಂದ್. ಇವಾಗ ಚೆಸ್ಸಲ್ಲಿ ಹೇಳಿದ್ರು ಗೊತ್ತಿಲ್ಲದೆ ಇರೋರ್ಗೂ ಪ್ಲೇಯರ್ಸ್ ಗುಕೇಶ್ ಇರ್ಬೋದು ಅಥವಾ ಪ್ರಜ್ಞಾನಂದ ಇರ್ಬೋದು, ಇಂಥವ್ರ ಹೆಸರು ಚೆಸ್ಸಲ್ಲಿ ಇಲ್ಲದೆ ಇರೋರ್ಗೂ ಗೊತ್ತು. ಹಾಗಾಗಿ ಪಾಪ್ಯುಲಾರಿಟಿಯಲ್ಲಿ ಡೆಫಿನೆಟ್ಲಿ ಇನ್ಕ್ರೀಸ್ ಆಗಿದೆ.
ಆಮೇಲೆ ಇವಾಗ ಇಂಟ್ರೆಸ್ಟ್ ಏನಿದೆ ಚೆಸ್ಸಿಗೆ ಜಾಯಿನ್ ಆಗೋಕ್ಕೆ ಕಲಿಯೋಕ್ಕೆ, ಆ ಇಂಟ್ರೆಸ್ಟ್ ಪರ್ಸೆಂಟೇಜು ತುಂಬ ಜಾಸ್ತಿ ಆಗಿದೆ, ಎಸ್ಪೆಷಲಿ ಕೋವಿಡ್ ಆದಮೇಲಿಂದ. ಸೊ ಕೋವಿಡ್ ಟೈಮಲ್ಲಿ ಏನಾಯಿತು, ಎಲ್ರಿಗೂ ಮನೆಯಲ್ಲಿ ಕೂರ್ಬೇಕಾದ್ರಿಂದ ಬೇರೆ ಯಾವ ಕೆಲಸನೂ ಮಾಡೋಕ್ಕಾಗ್ತಿರ್ಲಿಲ್ಲ, ಒಂದು ಹಾಬಿ ಬೇಕಿತ್ತು. ಸೊ ಅವಾಗ ಸುಮಾರಷ್ಟು ಜನ ಈ ಚೆಸ್ಸನ್ನು ಡಿಸ್ಕವರ್ ಮಾಡಿದ್ರು, ನಾನ್ ಚೆಸ್ ಪ್ಲೇಯರ್ಸ್ ಇದ್ದವರು. ಚೆಸ್ಸಿಂದ ಸ್ಟ್ರೀಮಿಂಗ್ ಇರ್ಬೋದು, ಅಥವಾ ಕೆಲವೊಂದು ವೆಬ್ಸೈಟ್ ಇದೆ, chess.com, ಇಲ್ಲೆಲ್ಲ ಕೆಲವರು ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಹಾಗಾಗಿ ಅದೊಂದು ಹಾಬಿ ಎಲ್ರಿಗೂ ಇಷ್ಟ ಆಯ್ತು ಅನ್ಸುತ್ತೆ. ಸೊ ಅದಾದ್ಮೇಲಿಂದ ನಂಬರ್ ಆಫ್ ಚೆಸ್ ವ್ಯೂವರ್ಶಿಪ್ ಇರ್ಬೋದು, ಅಥವಾ ಗೇಮಿಗೆ ಆಡೋಕ್ಕೆ ಅಥವಾ ಟೂರ್ನಮೆಂಟ್ ಆಡೋಕ್ಕೆ ಬರ್ತಿರೋರ ಸಂಖ್ಯೆ ಇರ್ಬೋದು, ಎಲ್ಲ ಜಾಸ್ತಿ ಆಯಿತು. ಸೊ ಪಾಪ್ಯುಲಾರಿಟಿ ಇರ್ಬೋದು, ಅಥವಾ ನಂಬರ್ ಆಫ್ ಪ್ಲೇಯರ್ಸ್ ಇರ್ಬೋದು, ಎಲ್ಲವೂ ಇನ್ಕ್ರೀಸ್ ಆಗಿದೆ ಚೆಸ್ಸಲ್ಲಿ. ಮುಂದೆ ಬರೋರಿಗೆ ನನ್ನ ಸಜೆಷನ್ ಏನು ಅಂದರೆ, ಕೆಲವ್ರು ಏನು ಮಾಡ್ತಾರೆ, ಬರೋ ಟೈಮಲ್ಲೇ ನಾನು ಇದರಲ್ಲಿ ಪ್ರೊಫೆಷ್ನಲ್ ಆಗಿ ಆಡಬಹುದಾ ಅನ್ನೋ ಒಂದು ಆಸೆ ಹೊತ್ಕೊಂಡು ಬರ್ತಾರೆ. ಸೊ ನನ್ನ ಸಜೆಷನ್ ಏನು ಅಂದರೆ, ಚೆಸ್ ಡೆಫಿನೆಟ್ಲಿ ನಿಮ್ಮ ಡೈಲಿ ಲೈಫಿಗೂ ಯೂಸ್ ಆಗುತ್ತೆ, ನಿಮ್ಮ ಎಜುಕೇಷನ್ಗೂ ಯೂಸ್ ಆಗುತ್ತೆ. ಇಟ್ಸ್ ಅ ಬ್ಯೂಟಿಫುಲ್ ಸ್ಪೋರ್ಟ್. ಆದರೆ ನೀವು ಬರೋ ಮುಂಚೆನೇ ಪ್ರೀ ಕಂಡೀಷನ್ಡ್ ಆಗಿ ಬರಬೇಡಿ. ಅಂದರೆ ಇದರೊಳಗೆ ನಾನು ಒಂದು ಕೆರಿಯರ್ ಮಾಡ್ಕೋಬೇಕು, ಅಥವಾ ಇದರೊಳಗೆ ನನಗೆ ಪಾಪ್ಯುಲಾರಿಟಿ ಸಿಗ್ಬೋದು, ಅಥವಾ ಆ ಥರದ ಆಸೆ ಇಲ್ದಂಗೆ ಜಸ್ಟ್ ಒಂದು ಬ್ಯೂಟಿಫುಲ್ ಗೇಮನ್ನು ಕಲಿಯೋಕ್ಕೆ ಇಂಟ್ರೆಸ್ಟ್ ಇಟ್ಕೊಂಡು ಬಂದರೆ, ನಿಮಗೆ ಕಲ್ತು ಅದರೊಳಗೆ ನಾನು ಮುಂದೆ ಹೋಗ್ಬೋದು ಅಂತ ಇಷ್ಟ ಆದರೆ ಆಮೇಲೆ ಕಂಟಿನ್ಯೂ ಮಾಡೋದು ಒಳ್ಳೆಯದು ಅನ್ನೋದು ನನ್ನೊಂದು ಅಭಿಪ್ರಾಯ. ಈಗ ಚೆಸ್ಸು ಬುದ್ಧಿವಂತರ ಆಟ ಅಂತ ಹೇಳ್ತಾರೆ. ನಾನು ಅಂದ್ಕೊಂಡಿರೋ ಪ್ರಕಾರ ಈಗ ಐನ್ಸ್ಟೀನ್ ಅಂತವರು ಕೂಡ ಕೇವಲ 4% ಮೆದುಳನ್ನು ಉಪಯೋಗ ಮಾಡ್ತಿದ್ರಂತೆ. ಹಾಗಿರುವಾಗ ಈಗ ಚೆಸ್ ಆಡಿದ್ರೆ ಏನಾದರೂ ಐನ್ಸ್ಟೀನು ಟಾಪ್ ಲೆವೆಲಲ್ಲಿ ಇರ್ಬೋದಾಗಿತ್ತು ಅಂತ. ಈಗ ಬುದ್ಧಿವಂತರ ಆಟವೇ ಹೌದು ಅಂತ ಆದರೆ ಐನ್ಸ್ಟೀನ್ ಕೂಡ ಒಳ್ಳೆಯ ಪ್ಲೇಯರ್ ಆಗಿರ್ತಿದ್ದ, ಗ್ರ್ಯಾಂಡ್ ಮಾಸ್ಟರ್ ಆಗಿರ್ತಿದ್ದ ಅಂತ. ಅವ್ರು ಆಡದೇ ಇರ್ಬೋದು, ಅದು ಬೇರೆ ಪ್ರಶ್ನೆ. ಆದರೆ ಹೀಗೂ ಥಿಂಕ್ ಮಾಡ್ಬೋದಲ್ಲ ಅಂತ ಆಲೋಚನೆ ಮಾಡಿದವಾಗ ನಿಮಗೇನು ಅನ್ಸುತ್ತೆ, ಬುದ್ಧಿವಂತರ ಆಟವೇ ಹೌದು ಅಥವಾ ಅದು ಟ್ಯಾಕ್ಟಿಕ್ಸ್ಗಳ ಮೂಲಕ ನಡೆದುಕೊಂಡು ಹೋಗ್ತಾ ಇರ್ತಕ್ಕಂಥ ಒಂದು ವಿಚಾರವು? ನನಗೆ ಈ ಚೆಸ್ಸು ಮತ್ತು ಬುದ್ಧಿವಂತಿಕೆ ವಿಷಯ ಬಂದಾಗ ಈ ಒಂದು ಕ್ವೆಶನ್ ಬರುತ್ತಲ್ಲ, ಕೋಳಿ ಫಸ್ಟ್ ಬಂತ ಮೊಟ್ಟೆ ಫಸ್ಟ್ ಬಂತ ಅಂತ, ಆ ಥರ ಒಂದು ಸಿಮಿಲಾರಿಟಿ ಅನ್ಸುತ್ತೆ. ಚೆಸ್ ಆಡೋದ್ರಿಂದ ಬುದ್ಧಿವಂತರಾಗ್ತಾರ ಅಥವಾ ಬುದ್ಧಿವಂತರು ಇರೋರೇ ಚೆಸ್ ಆಡ್ತಾರ, ಅದು ನನಗೂ ಇನ್ನೂ ಕ್ಲಿಯರ್ ಆಗಿ ಗೊತ್ತಿಲ್ಲ. ಬಟ್ ನನ್ನ ಅಬ್ಸರ್ವೇಷನಲ್ಲಿ ಚೆಸ್ ಆಡೋರು ಎಲ್ಲರೂ ಬುದ್ಧಿವಂತರು ಇರಲ್ಲ. ನಾರ್ಮಲ್ ಆಗಿರೋರು ಚೆಸ್ ಸ್ಟಾರ್ಟ್ ಮಾಡ್ತಾರೆ. ಈಗ ನನ್ನನ್ನು ನಾನು ತುಂಬ ಬುದ್ಧಿವಂತ ಅಂತ ಅಂದ್ಕೊಳ್ಳಲ್ಲ, ಬಟ್ ಚೆಸ್ ಆಡೋದ್ರಿಂದ ಡೆಫಿನೆಟ್ಲಿ ನನ್ನಲ್ಲಿರೋ ಕೆಲವೊಂದು ಸ್ಕಿಲ್ಗಳು ನ್ಯಾಚುರಲ್ ಆಗಿ ಇಂಪ್ರೂವ್ ಆಗಿದೆ. ಫಾರ್ ಎಕ್ಸಾಂಪಲ್, ನನಗೆ ಕಾನ್ಸಂಟ್ರೇಷನ್ ಇರ್ಬೋದು, ಅಥವಾ ಪೇಷನ್ಸ್ ಇರ್ಬೋದು, ಇನ್ ಜನರಲ್ ಪ್ಯಾಟರ್ನ್ ರೆಕಗ್ನಿಷನ್. ಎಲ್ಲದಕ್ಕಿಂತ ನನಗೆ ಚೆಸ್ಸಲ್ಲಿ ಯುನೀಕ್ ಅನ್ಸಿದ್ದೇನು ಅಂದರೆ, ಬೇರೆ ನೀವು ಯಾವ ಸ್ಪೋರ್ಟಿಗಾದರೂ ಕಂಪೇರ್ ಮಾಡಿ ನೋಡಿದ್ರು ಚೆಸ್ಸಲ್ಲಿ ಪ್ಯಾಟರ್ನ್ ರೆಕಗ್ನಿಷನ್ ಅಂತಾರೆ. ಅಂದರೆ ಯಾವ ಪೀಸಸ್ಸನ್ನು ಎಲ್ಲಿಡ್ಬೋದು, ಯಾವ ಕಾಯಿನ್ಸ್ಗಳನ್ನು ನಾವು ಎಲ್ಲಿಟ್ಟರೆ ನಮಗೆ ಅಡ್ವಾಂಟೇಜ್ ಸಿಗುತ್ತೆ. ಅಥವಾ ಈಗ ನಾವು ಒಂದು ಪ್ಯಾಟರ್ನ್ ನೋಡಿತೀವಿ, ಒಂದು ಕಡೆ ಟ್ಯಾಕ್ಟಿಕ್ಸ್ ಅಂತ ಹೇಳ್ತಾರೆ. ಅಂದರೆ ನಾವು ಒಂದು ಸೀಕ್ವೆನ್ಸ್ ಆಫ್ ಮೂವ್ಸ್ ಆಡ್ಬಿಟ್ಟು ಅದರೊಳಗೆ ಕೊನೆಗೆ ಬರೋ ಏನು ಫಲಿತಾಂಶ ಇದೆ ಅದು ನಮಗೆ ಫೇವರ್ ಆಗುವಂಥ ಇದು. ಸೊ ಆ ಕ್ಯಾಲ್ಕುಲೇಷನಲ್ಲೂ ಒಂದೊಂದು ಪ್ಯಾಟರ್ನ್ಸ್ ಇರುತ್ತೆ. ಸೊ ಇದನ್ನು ನಾವು ಅಬ್ಸರ್ವ್ ಮಾಡ್ತಾ 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 ನಮ್ಮ ಲೈಫಿಗೂ ನಾವು ಅದನ್ನು ಅಳವಡಿಸ್ಬೋದು ಕೆಲವೊಂದು ವಿಷಯದಲ್ಲಿ. ಫಾರ್ ಎಕ್ಸಾಂಪಲ್, ಈಗ ಚೆಸ್ಸಲ್ಲಿ ಕೆಲವೊಂದು ಬಾರಿ ನಮಗೆ ಕಂಪ್ಲೀಟ್ಲಿ ಲೂಸಿಂಗ್ ಪೊಸಿಷನ್ ಇರುತ್ತೆ. ನಾವು ಮೆಟೀರಿಯಲ್ ಇರ್ಬೋದು, ಅಥವಾ ನಮ್ಮ ಹತ್ರ ಇರೋ ಪೀಸಸ್ಗಳಿರ್ಬೋದು, ಎಲ್ಲ ಕಮ್ಮಿ ಆಗಿರ್ಬೋದು. ಬಟ್ ಅಂಥ ಸಿಚುವೇಶನಲ್ಲೂ ಸಪೋಸ್ ನಾವೇನಾದರೂ ಆಪೋನೆಂಟಿನ ರಾಜನ ಏನಾದರೂ ಚೆಕ್ಮೇಟ್ ಮಾಡೋ ಸಿಚುವೇಶನಿಗೆ ತಂದರೆ ಗೆಲುವು ಸ್ಟಿಲ್ ನಮ್ಮದೇ ಆಗುತ್ತೆ. ಸೊ ಇದನ್ನು ನಾವು ನಮ್ಮ ಲೈಫಿಗೂ ಅಳವಡಿಸ್ಬೋದು. ಕೆಲವೊಂದು ಸನ್ನಿವೇಶದಲ್ಲಿ ನಮ್ಮ ಲೈಫಲ್ಲಿ ಮೇ ಬಿ ನಾವು ತುಂಬ ಬ್ಯಾಡ್ ಸಿಚುವೇಶನಲ್ಲಿ ಇರ್ಬೋದು, ಪರ್ಸ್ನಲಿ ಇರ್ಬೋದು, ಪ್ರೊಫೆಷ್ನಲಿ ಇರ್ಬೋದು. ಬಟ್ ರೈಟ್ ಡೈರೆಕ್ಷನಲ್ಲಿ ನೀವು ಫೋಕಸ್ ಮಾಡಿ ಕರೆಕ್ಟಾಗಿ ಟಾರ್ಗೆಟ್ ಮಾಡಿದ್ರೆ ಯು ಕ್ಯಾನ್ ಸ್ಟಿಲ್ ಕಮ್ ಬ್ಯಾಕ್. ರೈಟ್ ಮೂವ್ ಅಂತ ಹೇಳ್ಬೋದು. ಕರೆಕ್ಟ್ ಸರ್. ಇವತ್ತಿನ ದಿವಸಗಳಲ್ಲಿ ಮಕ್ಕಳಲ್ಲಿ ಮೌಲ್ಯ ಶಿಕ್ಷಣದ ಕೊರತೆ ಎದ್ದು ಕಾಣಿಸ್ತಾ ಇರ್ತಕ್ಕಂಥದ್ದು. ಹಿಂದಿನ ದಿನಗಳಲ್ಲಿ ನಮಗೆ ಮೌಲ್ಯಗಳನ್ನು ಹಾಡಿನ ಮುಖಾಂತರವೋ ಇನ್ನೇನಾದ್ರೂ ಮುಖಾಂತರನೋ ತಿಳಿಸ್ಕೊಡ್ತಾ ಇದ್ರು, ಹೀಗೆ ಮಾಡಿದರೆ ಹೀಗಾಗತ್ತೆ ಹೇಳುವಂಥದ್ದು. ಈಗ ಕೇವಲ 4 ಗೋಡೆಗಳ ಮಧ್ಯೆ ಕುಳಿತು
ಅದರ ಬಗ್ಗೆ ಮಾತ್ರ ಅಧ್ಯಯನ ಮಾಡ್ತಕ್ಕಂಥದ್ದು ಮಾತ್ರ ಪ್ರತಿಭೆ, ಅದರ ಆಚೆಗಿರ್ತಕ್ಕಂಥದ್ದು ಪ್ರತಿಭೆ ಅಲ್ಲ ಅಥವಾ ಅದು ಮೌಲ್ಯ ಅಲ್ಲ ಹೇಳುವಂಥ ಒಂದು ಮನೋಭಾವ ಮಕ್ಕಳಲ್ಲಿ ಬೆಳೆಸ್ತಕ್ಕಂಥ ಪ್ರವೃತ್ತಿ ಕಾಣಿಸ್ತಾ ಇದೆ. ಹಾಗಾಗಿ ಈಗ ಚೆಸ್ಸನ್ನು ಕಲಿಸೋದ್ರ ಮುಖಾಂತರ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಹೇಗಾಗುತ್ತೆ ಮತ್ತು ಯಾವ ಏಜ್ನಲ್ಲಿ ಪ್ರಾರಂಭ ಮಾಡಿದರೆ ಒಳ್ಳೆಯದು ಅಂತ ನಿಮ್ಗೆ ಅನಿಸ್ತಾ ಇದೆ? ನಾನು ನೋಡಿದ ಮಟ್ಟಿಗೆ ಚೆಸ್ಸು ದಿನೇ ದಿನೇ ಅದ್ರ ಏಜ್ ಬರ್ತಿರೋರ ಏಜ್ ಕಮ್ಮಿನೇ ಆಗ್ತಾ ಹೋಗ್ತಾ ಇದೆ, ವಿಚ್ ಇಸ್ ಆ್ಯಕ್ಚುಲಿ ವೆರಿ ಗುಡ್. ನಾನು ಸ್ಟಾರ್ಟ್ ಮಾಡಿದ ಟೈಮಲ್ಲಿ ಅಂದರೆ 2001 ಆ ಟೈಮಲ್ಲಿ ಚೆಸ್ಸಿಗೆ ಸ್ಟಾರ್ಟ್ ಮಾಡ್ತಿದ್ದವ್ರ ಏಜ್ ಬಂದು ಅರೌಂಡ್ 8 ಇಯರ್ಸ್ ಇರ್ಬೋದು. 8 ವರ್ಷ 9 ವರ್ಷದ ಮಕ್ಳುಗಳು ಯೂಶಲಿ ಬರ್ತಾಯಿದ್ರು. ಇವಾಗೆಲ್ಲ ಹೇಗಾಗಿದೆ ಅಂದರೆ ಅದು ಇನ್ನೂ ಕಮ್ಮಿ ಆಗ್ತಾ ಹೋಗ್ತಾ ಇದೆ ವಯಸ್ಸು. ಸೊ ಇವಾಗೆಲ್ಲ ಕೆಲವರು ಮಕ್ಕಳಿಗೆ 3 ವರ್ಷದಿಂದ ಹೇಳ್ಕೊಡ್ತಿದ್ದಾರೆ, 4 ವರ್ಷದಿಂದ ಹೇಳ್ಕೊಡ್ತಿದ್ದಾರೆ. ಇತ್ತೀಚೆಗೆ ಇಂಡಿಯಾದ ಒಬ್ಬ ಹುಡುಗ, ವೆಸ್ಟ್ ಬೆಂಗಾಲ್ ಅವನು, ಅವನ ಹೆಸರು ನನಗೆ ವೆರಿ ಶೋರ್ ಇಲ್ಲ, ಅನೀಶ್ ಸರ್ಕಾರ ಆ ಥರ ಏನೊಂದು ಹೆಸರು, 3 ವರ್ಷದ ಹುಡುಗ. ಅವ್ನಿಗೆ ಆಲ್ರೆಡಿ ಫಿಡೆ ರೇಟಿಂಗ್ ಬಂದಾಯಿತು, ವರ್ಲ್ಡಲ್ಲೇ ಯಂಗೆಸ್ಟ್ ರೇಟೆಡ್ ಪ್ಲೇಯರ್. ಸೊ 3 ವರ್ಷದ ಮಗುಗೆ ಆಲ್ರೆಡಿ ರೇಟಿಂಗ್ ಬರುತ್ತೆ ಅಂದರೆ ನೀವು ಇಮ್ಯಾಜಿನ್ ಮಾಡ್ಬೋದು ಎಷ್ಟು ಯಂಗ್ ವಯಸ್ಸಿಂದನೇ ಯಾವ ಕ್ಯಾಚ್ ಮಾಡ್ತಿದ್ದಾವೆ ಅಂತ. ಸೊ ಈಗಿನ ಜನ್ರೇಷನ್ ಮಕ್ಕಳುಗಳ ಮೆಂಟ್ಯಾಲಿಟಿನೇ ಬೇರೆ. ಸೊ ಅವ್ರಿಗೆ ಚೆಸ್ ನನಗನ್ಸಿರೋ ಮಟ್ಟಿಗೆ ಹೇಳಿ ಮಾಡಿಸಿದ ಗೇಮು, ಬಿಕಾಸ್ ಎಲ್ಲರೂ ಶಾರ್ಪ್ ಇದ್ದಾರೆ, ಬ್ರಿಲಿಯಂಟ್ ಇದ್ದಾರೆ. ಬಟ್ ಒಂದು ಪ್ರಾಬ್ಲಮ್ ನೀವು ನೋಡಿರ್ಬೋದು, ಎಲ್ಲರ ಮಕ್ಳ ಕೈಯಲ್ಲೂ ಫೋನ್ ಇರುತ್ತೆ. ಸೊ ಅದೇ ಫೋನ್ ಬದಲು ಚೆಸ್ ರಿಪ್ಲೇಸ್ ಮಾಡಿದ್ರೆ ಅವರು ಡೆಫಿನೆಟ್ಲಿ ಅವ್ರ ಲೈಫಲ್ಲೂ ಅವರು ಡೆವಲಪ್ ಆಗೋ ಆ ಏಜಲ್ಲಿ ಇಂಪ್ಯಾಕ್ಟ್ ಇನ್ನೂ ಪಾಸಿಟಿವ್ ಆಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಫಾರ್ ಎಕ್ಸಾಂಪಲ್, ನಾನು ಈಗಷ್ಟೇ ಹೇಳ್ದಂಗೆ ಚೆಸ್ ಆಡೋದ್ರಿಂದ ಕಾನ್ಸಂಟ್ರೇಷನ್ ಇರ್ಬೋದು, ಅವ್ರ ಪೇಷನ್ಸ್ ಇರ್ಬೋದು. ಮಕ್ಳುಗಳು ನೀವು ನೋಡ್ಬೋದು ಒಂದು ಕಡೆ ಕೂರಲ್ಲ. ಸೊ ಅವರು ಚೆಸ್ ಬೇಗ ಕಲ್ತ್ರೆ, ಅವ್ರಿಗೆ ಇಂಟ್ರೆಸ್ಟ್ ಬಂದರೆ ಎಷ್ಟೋ ಗಂಟೆ ಕೂತ್ಕೊಂಡು ಅವ್ರು ಆಡ್ಬೋದು. ಅದರಿಂದ ಅವ್ರಿಗೆ ಆ ಪೇಷನ್ಸು ಬೆಳೆಯುತ್ತೆ, ಅವ್ರ ಫೋಕಸ್ಸು ಬೆಳೆಯುತ್ತೆ. ಮತ್ತು ನಾನು ಹೇಳ್ದಂಗೆ ಪ್ಯಾಟರ್ನ್ ರೆಕಗ್ನಿಷನ್, ಈ ಥರ ಭಾಳಷ್ಟು ಕ್ವಾಲಿಟಿಗಳು ಅವ್ರಿಗೆ ಇಂಪ್ರೂವ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಈಗ ನೀವು ಹೇಳಿದ ಹಾಗೆ ಜನರೇಷನ್ ಅಂತ ಮಾತಾಡಿದ್ರಿ. ಈಗ ಹಿಂದಿನ ಜನರೇಷನಿಗೂ ಈಗ ಜೆನ್ಜಿ ಏನು ನಡೀತಾ ಇದೆಯಲ್ಲ, ಆ ಜನರೇಷನಿಗೂ ನೋಡಿದರೆ IQ ಲೆವೆಲಲ್ಲಿ ಏನಾದ್ರು ಡಿಫ್ರೆನ್ಸ್ ಬಂದು ಹಾಗಾಗಿ ಅವರು ಭಾಳ ಬೇಗ ಕಲಿಯುವಂಥದ್ದು, ಅಥವಾ ನಾವು ಹಿಂದಿನ ಕಾಲದಲ್ಲಿ ಅದೆಲ್ಲದನ್ನು ಕಲಿಸದೇ ಇರುವ ಕಾರಣಕ್ಕಾಗಿ ಅಥವಾ ಯಾರು ಕೋಚಿಂಗ್ ಅಂತ ಮಾಡದೇ ಇರುವ ಕಾರಣಕ್ಕಾಗಿ ನಾವು ಸ್ವಲ್ಪ ನಿಧಾನವಾಗಿ ಕಲಿತದ್ದು ಅಂತ ಅನ್ನಿಸ್ತದೆಯೋ, ಅಥವಾ ಇದರಲ್ಲಿ ಡಿಫ್ರೆನ್ಸ್ ಏನಂತ ಅನ್ನಿಸ್ತದೆ ನಿಮಗೆ? ನನ್ನ ಅಬ್ಸರ್ವೇಷನಲ್ಲಿ ಆ್ಯಕ್ಚುಲಿ ಎರಡೂ ನಿಜ. ಒಂದು, ಅವ್ರ IQನೂ ಚೆನ್ನಾಗಿದೆ, ಇನ್ನೊಂದು ಅವ್ರಿಗೆ ಸಿಗ್ತಿರೋ ಎಕ್ಸ್ಪೋಷರು ಚೆನ್ನಾಗಿದೆ. ಮುಂಚೆ ಎಲ್ಲ ಫಾರ್ ಎಕ್ಸಾಂಪಲ್ ಈಗ ನಾವು ಒಂದು ನಮ್ಮ ಜನ್ರೇಷನ್ ಟೈಮಲ್ಲಿ ಲ್ಯಾಪ್ಟಾಪ್ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, ನಾವಿನ್ನೂ ಅವಾಗ ಜಸ್ಟ್ ಡಿಸ್ಕವರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ನನಗೆ ಈಗಲೂ ನೆನಪಿದೆ, ನಾನು ಒಂದು 11 ವರ್ಷ ಇದ್ದೆ ಅನಿಸುತ್ತೆ. ಅವಾಗ ಬಾಂಬೆಯಲ್ಲಿ ಒಂದು ಟೂರ್ನಮೆಂಟ್ ಇತ್ತು. ಅಲ್ಲಿ ಹೋದಾಗ ನನಗೊಬ್ಬ ಫ್ರೆಂಡ್ ಹೇಳಿದ್ದ, ನಿನಗೆ ಗೂಗಲ್ ಅಂತ ಕೇಳಿದ್ಯಾ ಅಂತ. ಇಲ್ಲ, ಏನು ಅಂತ ಹೇಳಿದೆ. ಅವನು ಅದು ಯಾವುದೋ ಒಂದು ಇಂಟರ್ನೆಟ್ಟಿಗೆ ಹೋಗಿ ಗೂಗಲ್ ಅಂತ ಹೊಡೆದ್ರೆ ಅದು ಒಂದು ವೆಬ್ಸೈಟ್ ಬರುತ್ತೆ, ಅದಕ್ಕೆ ಏನೇ ಕೇಳಿದ್ರು ಉತ್ತರ ಕೊಡುತ್ತೆ ಅಂತ ಅವ್ನು ಹೇಳಿದ್ದು ನಂಗೆ ಈಗಲೂ ನೆನ್ಪುಂಟು. ಸೊ ನಾನು ಬೆಳೀತಿದ್ದ ಟೈಮಲ್ಲಿ ಇಂಟರ್ನೆಟ್ ಎಲ್ಲ ಇನ್ನೂ ನಾವು ಎಕ್ಸ್ಪ್ಲೋರ್ ಮಾಡೋ ಸಮಯ ಬಂದಿತ್ತಷ್ಟೆ. ಬಟ್ ಇವಾಗಿನ ಮಕ್ಕಳಿಗೆ ನೀವು ನೋಡಿದ್ರೆ ಅವ್ರ ಫೋನಲ್ಲಿ ಆಲ್ರೆಡಿ ಇಂಟರ್ನೆಟ್ ಇದೆ, ಅವ್ರಿಗೆ ವೈಫೈ ಆನ್ ಮಾಡೋದು ಹೆಂಗೆ ಗೊತ್ತು, ಡೇಟಾ ಆನ್ ಮಾಡೋದು ಹೆಂಗೆ ಗೊತ್ತು. ಯೂಟ್ಯೂಬ್ ಸ್ಟ್ರೈಟ್ ಆಗಿ, ನನಗೆ 1.5 ವರ್ಷದ ಮಗ ಇದ್ದಾನೆ, ಅವ್ನಿಗೆ ಆಲ್ರೆಡಿ ಅವನು ರಿಮೋಟ್ ಸಿಕ್ಕಿದ್ರೆ ಬಟನ್ ಒತ್ಬಿಟ್ಟು ಅವ್ನು ಹೇಳ್ತಾನೆ ಎಲಿಫೆಂಟ್ ವಿಡಿಯೋ, ಆ್ಯನಿಮಲ್ ವಿಡಿಯೋ. ಅಂದರೆ ಅವ್ರಿಗೆ ನ್ಯಾಚುರಲ್ ಆಗ ಎಕ್ಸ್ಪೋಷರ್ ಇದೆ. ಸೊ ಅವ್ರು ಗ್ರಾಸ್ ಮಾಡೋ ಇದು ತುಂಬ ಫಾಸ್ಟ್ ಇದೆ. ಸೊ ಡೆಫಿನೆಟ್ಲಿ ಅವ್ರ IQ ಚೆನ್ನಾಗಿದೆ, ಪ್ಲಸ್ ಅವ್ರಿಗಿರೋ ಆ ಎಕ್ಸ್ಪೋಷರು ಚೆನ್ನಾಗಿದೆ. ಬಟ್ ಆ ಎಕ್ಸ್ಪೋಷರ್ ಏನು ಸಿಗ್ತಿದೆ ಅದು ಪಾಸಿಟಿವ್ ವೇಯಲ್ಲಿ ಹೋದರೆ ತುಂಬ ಒಳ್ಳೆಯದು. ಅದಕ್ಕೆ ಚೆಸ್ ಅಂತ ಗೇಮ್ಸ್ಗಳು ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಬಹುಶಃ ಅಭಿಮನ್ಯು ಹೊಟ್ಟೆಯಲ್ಲಿದ್ದಾಗಲೇ ಚಕ್ರವ್ಯೂಹವನ್ನು ಮೊದಲೇ ಅಧ್ಯಯನ ಮಾಡಿದ್ನಂತೆ. ಆದ್ರೆ ಒಳಗೆ ಹೋಗೋದು ಗೊತ್ತಿತ್ತು, ಹೊರಗೆ ಬರೋದು ಗೊತ್ತಿರಲಿಲ್ಲ ಅಂತ. ಇದು ಒಂದು ರೀತಿಯ ಚಕ್ರವ್ಯೂಹ ಹೌದು. ಆ ರೀತಿಯ ಚಕ್ರವ್ಯೂಹವನ್ನು ರಚಿಸುವಲ್ಲಿ ಸಹಾಯವಾಗತಕ್ಕಂಥ ಒಂದಷ್ಟು ಯಾವ ಪಾಯಿಂಟ್ಗಳಿದ್ದಾವೆ ಅಂದರೆ ನಿಮ್ಗನ್ನಿಸೋದು, ಈಗ ಚೆಸ್ಸನ್ನು ಕಲಿಬೇಕಾದ್ರೆ ಇಂಥ ಕ್ವಾಲಿಟೀಸ್ ಇದ್ರೆ ಭಾಳ ಒಳ್ಳೆಯದು ಅಂತ ನಿಮ್ಗನ್ನಿಸೋದು? ಒಂದು 4-5 ಪಾಯಿಂಟ್ಸ್ ನಾನು ಹೇಳ್ಬೋದು. ಫಸ್ಟ್ ಆಫ್ ಆಲ್, ಯಾವುದೇ ಮಗು ಇರ್ಬೋದು ಅಥವಾ ಚೆಸ್ಸಿಗೆ ಹೊಸದಾಗಿ ಕಲಿಯಕ್ಕೆ ಬರ್ತಿರೋರು,
ಅದನ್ನ ಕಲ್ತಾಗ ಅವ್ರಿಗೆ ಇಂಟ್ರೆಸ್ಟ್ ಎಷ್ಟಿದೆ ಅನ್ನೋದು ಅವ್ರು ಸೆನ್ಸ್ ಮಾಡಬೇಕು. ಒಬ್ಬರು ಪೇರೆಂಟ್ಸ್, ನಾನು ಕೆಲವೊಂದು ಪೇರೆಂಟ್ಸಿಗೆ ಇದು ಸಜೆಷನ್ ಕೊಡ್ತೀನಿ, ನಿಮ್ಮ ಮಕ್ಕಳಿಗೆ ನಿಜವಾಗ್ಲೂ ಚೆಸ್ಸಲ್ಲಿ ಇಂಟ್ರೆಸ್ಟ್ ಇದೆಯಾ ಅಂತ ನಿಮಗೆ ನೋಡಬೇಕು ಅಂತ ಹೇಳಿದ್ರೆ ನೀವು ಒಂದು ಸಿಂಪಲ್ ಅಬ್ಸರ್ವೇಷನ್ ಮಾಡಬೇಕು. ನೀವು ಹೇಳ್ದಂಗೆ ಅವ್ರು ಎಷ್ಟು ಬಾರಿ ಹೋಗಿ ಚೆಸ್ ಬೋರ್ಡ್ ತೆಗಿತಾರೆ, ಎಷ್ಟು ಬಾರಿ ಹೋಗಿ ಚೆಸ್ ಗೇಮ್ಸ್ ಆಡ್ತಾರೆ, ಅಥವಾ ಅದ್ರ ಮೇಲಿರೋ ಬುಕ್ಸು ಸಾಫ್ಟ್ವೇರ್ ಅವರು ಯೂಸ್ ಮಾಡ್ತಾರೆ, ನೀವು ಹೇಳ್ದಂಗೆ ಅದು ಅವ್ರು ಪದೇ ಪದೇ ಮಾಡೋದು ನಿಮಗೆ ಅನ್ಸಿದ್ರೆ ಅವ್ರಿಗೆ ಡೆಫಿನೆಟ್ಲಿ ಅದರೊಳಗೆ ಇಂಟ್ರೆಸ್ಟ್ ಇದೆ, ಸ್ಕಿಲ್ ಇದೆ ಅಂತ ನೀವು ಹೇಳ್ಬೋದು. ಸೊ ಒಂದು ಇಂಟ್ರೆಸ್ಟ್ ಅದು ನೆಸಸರಿ. ನಂಬರ್ 2, ಈಗ ಚೆಸ್ ಆಡೋ ಟೈಮಲ್ಲಿ ತಾಳ್ಮೆ ಬೇಕು. ಕೆಲವ್ರಿಗೆ ಏನಾಗುತ್ತೆ, ಇಂಟ್ರೆಸ್ಟ್ ಇರುತ್ತೆ ಬಟ್ ಅವ್ರಿಗೆ ತಾಳ್ಮೆ ಇರಲ್ಲ. ಕೆಲವು ಮಕ್ಳು ಏನು ಮಾಡ್ತಾರೆ, ಬೇಗ ಆಟ ಆಡಿ ಮುಗಿಸ್ಬಿಡೋಣ ಅನ್ನೋ ಒಂದು ಇದ್ರೊಳಗೆ ಇರ್ತಾರೆ. ಅವ್ರಿಗೆ ಆಟ ಆಡೋಕ್ಕಿಂತನೂ ಆ ಮುಗಿಸ್ಬೇಕು ಅನ್ನೋ ಇದು ಜಾಸ್ತಿ ಇರುತ್ತೆ. ಸೊ ಅವ್ರಿಗೆ ತಾಳ್ಮೆ ಇದೆಯಾ, ಪೇಷನ್ಸ್ ಇದೆಯಾ ಅನ್ನೋದು ತುಂಬ ಇಂಪಾರ್ಟೆಂಟ್. ಚೆಸ್ ಆಡ್ತಾ ಆಡ್ತಾ ಪೇಷನ್ಸ್ ಡೆವಲಪ್ ಆಗುತ್ತೆ, ಬಟ್ ಸ್ಟಾರ್ಟಿಂಗಿಂದನೇ ಆಟ ಆಡೋ ಮುಂಚೆನೇ ಅದನ್ನು ಮುಗಿಸ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿದ್ದರೆ ಅವಾಗ ಡೆಫಿನೆಟ್ಲಿ ಆ ಗೇಮ್ ಅವ್ರಿಗೆ ಸೆಟ್ ಆಗಲ್ಲ. ಸೊ ಅದಕ್ಕೊಂಚೂರು ಸಮಯ ಬೇಕು. ಇನ್ನೊಂದು ಬಂದ್ಬಿಟ್ಟು ಎಷ್ಟು ಲಾಸಸ್ಗಳನ್ನು ಹ್ಯಾಂಡಲ್ ಮಾಡ್ತಾರೆ ಅಂತ. ಈಗ ಫಾರ್ ಎಕ್ಸಾಂಪಲ್ ನೀವೊಂದು ಚೆಸ್ ಟೂರ್ನಮೆಂಟ್ ಆಡಿದ್ರೆ ಯೂಶ್ವಲಿ 9ರಿಂದ 11 ಆಟಗಳಿರುತ್ತೆ ಒಬ್ಬೊಬ್ಬ ಪ್ಲೇಯರಿಗೆ. ಚೆಸ್ಸಲ್ಲಿ ನಾಕ್ಔಟ್ ಸಿಸ್ಟಮ್ ಅನ್ನೋದು ಯೂಶ್ವಲಿ ಇಲ್ಲ. ಎಲ್ಲ ಟೂರ್ನಮೆಂಟಲ್ಲೂ 9 ರೌಂಡ್ ಇರುತ್ತೆ, ಇಲ್ಲ 11 ರೌಂಡ್ ಇರುತ್ತೆ. ನೀವು ಸೋತ್ರು ಗೆದ್ರು ಎಲ್ಲ ರೌಂಡು ಆಡಬೇಕು. ಈಗ ನೀವು ಒಬ್ಬ ಪ್ಲೇಯರ್ ಆಗಿ 9 ಗೇಮ್ ಆಡಿ ನೀವು ಫಸ್ಟಿಗೆ ಒಂದು 4 ಆಟ ಸೋತ್ರೆ ನಿಮಗೆ ಆ ಸೋಲ್ಗಳನ್ನು ಅರಗಿಸ್ಕೊಳ್ಳೋ ಶಕ್ತಿ ಇದೆಯಾ, ಅರಗಿಸ್ಕೊಂಡು ಮತ್ತೆ ನೆಕ್ಸ್ಟ್ ರೌಂಡ್ ನಿಮಗೆ ಆಡುವಂಥ ಮೆಂಟಾಲಿಟಿ ಇದೆಯಾ, ಅದು ಇಂಪಾರ್ಟೆಂಟ್. ಕೆಲವು ಮಕ್ಕಳಿಗೆ ನಾನು ಅಬ್ಸರ್ವ್ ಮಾಡಿದ್ದ ರೀತಿಯಲ್ಲಿ ಒಂದು ರೌಂಡ್ ಸೋತ ತಕ್ಷಣನೇ ಆಡಕ್ಕೆ ಸ್ಟಾರ್ಟ್ ಮಾಡ್ತವೆ. 2ನೇ ರೌಂಡು ಸೋತ್ರೆ ಅವ್ರಿಗೆ ತಡ್ಕೊಳಕ್ಕಾಗಲ್ಲ. 3, 4ನೇ ರೌಂಡ್ ಎಲ್ಲ ಹೋದಾಗ ಅವ್ರಿಗೆ ಆಟನೇ ಬೇಡ ಅನ್ನೋ ಲೆವೆಲ್ಗೆ ಬರೋಂಥ ಮಕ್ಕಳುಗಳು ಇರ್ತಾರೆ. ಸೊ ಎಷ್ಟು ಅವ್ರಿಗೆ ಸೋಲನ್ನು ಅರಗಿಸ್ಕೊಳ್ಳೋ ಶಕ್ತಿ ಇದೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಥರ ಕೆಲವೊಂದು ಕ್ವಾಲಿಟಿ, ಅವ್ರ ಇಂಟ್ರೆಸ್ಟು, ಅವರು ಎಷ್ಟೊತ್ತು ಕೂತಿ ಆಡೋವಂಥ ಎಕ್ಸ್ಪೀರಿಯನ್ಸು, ಎಷ್ಟು ಲಾಸಸ್ ಹ್ಯಾಂಡಲ್ ಮಾಡ್ತಾರೆ, ಈ ಥರ ವಿಷಯಗಳು ಒಬ್ಬರಲ್ಲಿ ನ್ಯಾಚುರಲ್ ಆಗಿ ನಿಮಗೆ ಕಂಡು ಬಂದರೆ ಅವ್ರು ಡೆಫಿನೆಟ್ಲಿ ಚೆಸ್ಸಲ್ಲಿ ಮುಂದೆ ಹೋಗುವಂಥ ಎಲ್ಲ ಲಕ್ಷಣಗಳಿದೆ ಅನ್ನೋದು ನಾನು ನೋಡಿರೋ ಮಟ್ಟದಲ್ಲಿ ಸತ್ಯ. ಈಗ ನೀವಾಗಲೇ ಸಾಫ್ಟ್ವೇರ್ ಬಗ್ಗೆ ಮಾತಾಡಿದ್ರಿ. ಯಾವ ಸಾಫ್ಟ್ವೇರ್ಗಳನ್ನು ಬಳಸ್ಬೋದು? ಈಗ ಚೆಸ್ಸನ್ನು ಅಧ್ಯಯನ ಮಾಡಬೇಕು, ಈಗ ಹೊಸದಾಗಿ ಅಧ್ಯಯನ ಮಾಡುವವರಿಗೆ ಸಾಧ್ಯ ಇಲ್ಲ ಬಿಡಿ. ಮೊದಲು ಒಂದಷ್ಟು ಬೇಸಿಕ್ ರೂಲ್ಸ್ಗಳನ್ನು ಅರ್ಥ ಮಾಡ್ಕೊಳ್ಬೇಕು, ಎಲ್ಲಾದರೂ ಯಾರ ಹತ್ರನಾದ್ರು ಕಲಿತು ಅದನ್ನು ಅಭ್ಯಾಸ ಮಾಡ್ತಾ ತೊಡಗಬೇಕು. ಆ ನಂತರದ ಹಂತದಲ್ಲಿ ಒಂದು ಲೆವೆಲಿಗೆ ಬಂದಿದ್ದಾರೆ ಗೇಮು, ಒಬ್ಬರೇ ಪ್ರಾಕ್ಟೀಸ್ ಮಾಡಬೇಕು ಅಥವಾ ಇನ್ನೂ ಹೆಚ್ಚಿನ ಲೆವೆಲಿಗೆ ತೆಗೆದುಕೊಂಡು ಹೋಗಬೇಕು ಗೇಮನ್ನು ಅಂತಂದರೆ ಏನು ಮಾಡ್ಬೋದು ಹೇಳುವಂಥದ್ದು? ಸಾಫ್ಟ್ವೇರ್ ಅಂದರೆ ಪ್ರೊಫೆಷ್ನಲ್ ಪ್ಲೇಯರಿಗೆ ಕೆಲವೊಂದು ಸಾಫ್ಟ್ವೇರ್ಗಳಿದೆ. ಚೆಸ್ ಬೇಸ್ ಅಂತ ಇದೆ. ಅದರೊಳಗೆ ಹೇಗೆ ಅಂದರೆ ನೀವು ಆಡೋ ಗೇಮ್ಸನ್ನು ನೀವು ಅದರೊಳಗೆ ಸೇವ್ ಮಾಡಿಬಿಟ್ಟು, ಚೆಸ್ಸಲ್ಲಿ ಇಂಜಿನ್ಸ್ ಅಂತ ಬರ್ತವೆ, ಕಂಪ್ಯೂಟರ್ ಇಂಜಿನ್ಸ್. ಸೊ ಆ ಇಂಜಿನ್ಗಳು ಬಂದ್ಬಿಟ್ಟು ನಿಮಗೆ ರೈಟ್ ಡೈರೆಕ್ಷನ್ ತೋರಿಸ್ತವೆ. ಯಾವ ಮೂವ್ ಆಡಿದ್ರೆ ನಿಮಗೆ ಕರೆಕ್ಟು, ಯಾವ ಮೂವ್ ಆಡಿದ್ರೆ ಮಿಸ್ಟೇಕ್. ಸೊ ಕಂಪ್ಯೂಟರ್ ಸ್ಟಾಕ್ ಫಿಶ್ ಅನ್ನೋ ಇಂಜಿನ್ ಇದೆ, ರಿಪ್ಕಾ ಅನ್ನೋ ಒಂದು ಇಂಜಿನ್ ಇತ್ತು, ಫ್ರಿಟ್ಸ್ ಅನ್ನೋ ಇಂಜಿನ್ ಇದೆ. ಸೊ ಈ ಚೆಸ್ ಬೇಸ್ ಅನ್ನೋ ಸಾಫ್ಟ್ವೇರಲ್ಲಿ ಈ ಥರ ಚೆಸ್ ಇಂಜಿನ್ಗಳು ನೀವು ಅದರೊಳಗೆ ಅಪ್ಡೇಟ್ ಮಾಡಿಕೊಂಡ್ರೆ ನೀವು ಆಡೋ ಗೇಮ್ಸ್ಗಳನ್ನು ನೀವು ಅನಲೈಸ್ ಮಾಡ್ಬೋದು. ಮತ್ತು ಅದರೊಳಗೆ ಕೆಲವೊಂದು ಡೇಟಾಬೇಸ್, ಮೆಗಾ ಡೇಟಾಬೇಸ್ ಅಂತ ಇದೆ. ವರ್ಲ್ಡ್ ವೈಡ್ ಆಡಿರೋ ಎಲ್ಲ ಗೇಮ್ಸ್ಗಳದ್ದು ಒಂದು ಕಲೆಕ್ಷನ್, ಡೇಟಾಬೇಸಿನ ಕಲೆಕ್ಷನ್ಸ್ಗಳು ಇರುತ್ತೆ ಅದರೊಳಗೆ. ಸೊ ನೀವು ಫಾರ್ ಎಕ್ಸಾಂಪಲ್ ವಿಶ್ವನಾಥ್ ಆನಂದ್ ಹೇಗೆ ಆಡ್ತಾರೆ, ಅವ್ರ ಗೇಮ್ಸ್ ಯಾವ ಥರ ಇತ್ತು, ಕ್ಯಾಸ್ಪರೋ ಯಾವ ಥರ ಇತ್ತು, ಬಾಬಿ ಫಿಶರ್ ಇವ್ರ ಗೇಮ್ಸ್ ಯಾವ ಥರ ಇತ್ತು, ಅದನ್ನು ಸ್ಟಡಿ ಮಾಡ್ಬೋದು. ಸೊ ಇದು ಪ್ರೊಫೆಷ್ನಲ್ ಪ್ಲೇಯರ್ಸಿಗೆ. ಬಟ್ ಇವಾಗಷ್ಟೇ ಚೆಸ್ಸಿಗೆ ಜಾಯಿನ್ ಆಗ್ತಾರೆ ಅಂದರೆ ಅವರಿಗೆ ಚೆಸ್ ಬೇಸಿಂದು ಅವಶ್ಯಕತೆ ಇಲ್ಲ. ಫ್ರೀ ವೆಬ್ಸೈಟ್ಗಳಿದ್ದಾವೆ, ಪಾಪ್ಯುಲರ್ ವೆಬ್ಸೈಟ್. ನಾನು ಅವಾಗಲೇ ಹೇಳ್ದಂಗೆ chess.com, ಲೀಚೆಸ್, ಈ ಥರ ಪ್ಲ್ಯಾಟ್ಫಾರ್ಮ್, ಆನ್ಲೈನ್ ಪ್ಲ್ಯಾಟ್ಫಾರ್ಮ್. ಇಲ್ಲಿ ನೀವು ಚೆಸ್ಸನ್ನು ವರ್ಲ್ಡ್ ವೈಡ್ ಇರೋ ಪ್ಲೇಯರ್ಸ್ ಜೊತೆ ಆಡ್ಬೋದು ಫ್ರೀಯಾಗಿ. ಜೊತೆಗೆ ಅದರೊಳಗೆ ಕೆಲವೊಂದು ಟ್ರೈನಿಂಗ್ ಟೂಲ್ಸ್ ಅಂತ ಇದಾವೆ. ಫಾರ್ ಎಕ್ಸಾಂಪಲ್ ಟ್ಯಾಕ್ಟಿಕ್ಸ್ ಟ್ರೈನರ್ ಅಂತ ಇದೆ, ಅದರೊಳಗೆ ನೀವು ಟ್ಯಾಕ್ಟಿಕ್ಸನ್ನು ಸಾಲ್ವ್ ಮಾಡ್ಬೋದು. ಅಥವಾ ಕೆಲವೊಂದು ಇನ್ಸ್ಟ್ರಕ್ಷನ್ ವಿಡಿಯೋಸ್ಗಳಿರುತ್ತೆ, ಕೆಲವೊಂದು ಸ್ಟ್ರಾಂಗ್ ಪ್ಲೇಯರ್ಸ್ಗಳು ಯಾರು ಎಕ್ಸ್ಪೀರಿಯನ್ಸ್ಡ್ ಇರ್ತಾರೆ ಅವರು ಅದರೊಳಗೆ ಫ್ರೀ ಟ್ರೈನಿಂಗ್ ಮೆಟೀರಿಯಲ್ ಹಾಕ್ತಾರೆ. ಸೊ ನೀವು ಅದನ್ನು ನೋಡ್ಬೋದು. ಸೊ ನಾರ್ಮಲ್ ಆಗಿ ಜಸ್ಟ್ ಇವಾಗಷ್ಟೇ ಸ್ಟಾರ್ಟ್ ಮಾಡಬೇಕು ಅನ್ನೋರಿಗೆ ಈ ಥರ ವೆಬ್ಸೈಟ್ಸ್ಗಳು ಆ್ಯಕ್ಚುಲಿ ಸಾಕು, ತುಂಬ ಅವಶ್ಯಕತೆ ಇಲ್ಲ.
ಈಗ ಮಕ್ಕಳು ಸ್ಟಾರ್ಟ್ ಮಾಡಬೇಕು ಅಂದರೆ ಯಾವ ಏಜಲ್ಲಿ ಸ್ಟಾರ್ಟ್ ಮಾಡಬೇಕು? ಯಾಕೆಂದರೆ IAS ಕೋಚಿಂಗನ್ನು ಇವತ್ತು 1ನೇ ಕ್ಲಾಸು 2ನೇ ಕ್ಲಾಸಿಂದ ಸ್ಟಾರ್ಟ್ ಮಾಡ್ತಾ ಇರುವವರನ್ನು ಕೂಡ ಕಂಡಿದ್ದೇವೆ ಬೆಂಗಳೂರಿನ ವರ್ತಮಾನದ ಕಾಲದಲ್ಲಿ. ಹಾಗಾಗಿ ಮುಂದಿನ ದಿವಸಗಳಲ್ಲಿ ಯಾರು ಚೆಸ್ಸಿಗೆ ಬರಬೇಕು ಅಥವಾ ನಮ್ಮ ಮಕ್ಕಳನ್ನ ಒಬ್ಬ ಒಳ್ಳೆ ಚೆಸ್ ಪ್ಲೇಯರ್ ಅಟ್ಲೀಸ್ಟ್ ರೆಕಾಗ್ನೈಸ್ಡ್ ಅಲ್ಲದೆ ಹೋದರೂ ಕೂಡ ಒಂದು ಸ್ವಲ್ಪ ದಿವಸಕ್ಕೆ ನಾನು ಕಾಣಲಿಕ್ಕೆ ಬಯಸ್ತೇನೆ ಎತ್ತರದ ಮಟ್ಟದಲ್ಲಿ ಅಂತ ಕಾಣುವವರು ಹೇಗೆ ಮಾಡ್ಬೋದು, ಎಲ್ಲಿಂದ ಸ್ಟಾರ್ಟ್ ಮಾಡಿಸ್ಬೋದು ಚೆಸ್ಸಿನ ವಿಚಾರದಲ್ಲಿ? ಇವಾಗಿನ ನೀವು ಏಜ್ ಮಕ್ಕಳು ಜಾಯ್ನ್ ಆಗ್ತಿರೋ ಇದನ್ನ ನೋಡಿದ್ರೆ ಯೂಶಲಿ ಎಲ್ಲರೂ ಒಂದು 4ರಿಂದ 5 ವರ್ಷ ಇರೋ ಟೈಮಲ್ಲಿ ಲೋಕಲ್ ಚೆಸ್ ಕ್ಲಬ್ಗಳಿಗೆ ಸೇರಿಸ್ತಿದ್ದಾರೆ. ಅಕಾಡೆಮೀಸ್ ಏನಿರುತ್ತೆ ಎಲ್ಲ ಕಡೆನೂ ಯೂಶಲಿ 4ರಿಂದ 5 ವರ್ಷಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನನಗೆ ತಿಳಿದ ಮಟ್ಟಿಗೆ ಅದು ಒಳ್ಳೆ ಏಜ್ ಇವಾಗ. ಯಾಕೆ ಅಂದರೆ 4-5 ವರ್ಷ ಅವ್ರಿಗಿರೋ ಟೈಮಲ್ಲಿ ಅವ್ರ ಬ್ರೈನ್ ಇನ್ನೂ ತುಂಬ ಖಾಲಿ ಇರುತ್ತೆ, ಇನ್ಫಾರ್ಮೇಷನ್ ಪ್ರಾಸೆಸ್ ಮಾಡ್ತಾ ಇರ್ತವೆ. ಸೊ ಆ ಥರ ಸಮಯದಲ್ಲಿ ಅವು ಗ್ರಾಸ್ ಮಾಡೋದು ತುಂಬ ಫಾಸ್ಟ್ ಆಗಿರುತ್ತೆ. ಅವರಿಗೆ ಆ ಟೈಮಲ್ಲಿ ಏನಾದರೂ ಗೇಮಲ್ಲಿ ಇಂಟ್ರೆಸ್ಟ್ ಬಂದು ಕಲಿಯೋ ಒಂದು ಇಂಟ್ರೆಸ್ಟ್ ಸ್ಟಾರ್ಟ್ ಆದರೆ ಅವ್ರಿಗೆ ಅವಾಗ ಇನ್ನೂ ಒಳ್ಳೆ ಸ್ಕೋಪ್ ಇದೆ ಚೆಸ್ಸಲ್ಲಿ. ಹಾಗಾಗಿ ನನಗೆ ತಿಳಿದ ಮಟ್ಟಿಗೆ 4ರಿಂದ 5 ವರ್ಷಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸ್ವಲ್ಪ ಲೇಟಾಗಿ ಅಂದರೆ ಒಂದು 9-10 ವಯಸ್ಸಿಗೆ ಸ್ಟಾರ್ಟ್ ಮಾಡಿದ್ರು ಓಕೆ. ಬಟ್ ತುಂಬ ಲೇಟ್ ಆದರೆ, ಈಗ ಫಾರ್ ಎಕ್ಸಾಂಪಲ್ ಒಬ್ಬರು SLC ಓದ್ತಿದ್ದಾರೆ ಅಥವಾ ಈಗ PUCಗೆ ಸೇರ್ತಿದ್ದಾರೆ, ಈ ಟೈಮಲ್ಲಿ ಅವ್ರು ಚೆಸ್ ಆಡಬೇಕು ಅಂತ ಇದ್ರೆ ಡೆಫಿನೆಟ್ಲಿ ಕಲಿಯೋಕ್ಕೆ ಯಾವ ಏಜು ಮಿತಿ ಇಲ್ಲ. ಆದರೆ ಪ್ರೊಫೆಷ್ನಲಿ ಅವ್ರಿಗೆ ಆಡೋಕ್ಕೆ ಕಷ್ಟ. ಯಾಕೆಂದರೆ ಅವಾಗ ಅವ್ರಿಗೆ ಎಜುಕೇಷನ್ಗೆ ಡಿಸೈಡ್ ಮಾಡಬೇಕು, ಇಲ್ಲ ಈ ಕಡೆ ಚೆಸ್ ಕಡೆ ಹೋಗ್ಬೇಕು. ಚೆಸ್ಸಲ್ಲಿ ಹೆಂಗೆ ಅಂದರೆ ನೀವು ಎಷ್ಟು ಟೈಮ್ ಹಾಕ್ತೀರಾ, ಪ್ರಾಕ್ಟೀಸಿಗೆ ಎಷ್ಟು ಟೈಮ್ ಕೊಡ್ತೀರಾ ಅಷ್ಟು ನೀವು ಇಂಪ್ರೂವ್ ಆಗೋಕ್ಕೆ ಚಾನ್ಸಸ್ ಜಾಸ್ತಿ. ಸೊ ಹಾಗಾಗಿ ನಿಮಗೆ ಎಜುಕೇಷನ್ ಅಥವಾ ಜಾಬ್ ಇಟ್ಕೊಂಡು ನಾನು ಚೆಸ್ ಮಾಡ್ತೀನಿ ಅಂದರೆ ಪ್ರೊಫೆಷ್ನಲ್ ಮಟ್ಟಿಯಲ್ಲಿ ನಿಮಗೆ ಹೋಗೋಕ್ಕೆ ಚಾನ್ಸಸ್ ತುಂಬ ಕಮ್ಮಿ. ಬಟ್ ಆ್ಯಸ್ ಅ ಹಾಬಿ ಆಡ್ಬೋದು. ಈಗ ಚೆಸ್ ಕೋಚಿಂಗಿನ ಮಹತ್ವ ಎಷ್ಟಿದೆ ಮುಂದಿನ ದಿವಸಗಳಲ್ಲಿ, ಅಥವಾ ಈಗಾಗಲೇ ಕಾಣಿಸ್ತಾ ಇರುವಂಥದ್ದು ನಮಗೆ? ಪ್ರೊಫೆಷ್ನಲಿ ನಿಮಗೆ ಇಂಡಿವಿಜುವಲ್ ಆಗಿ ಹೋಗುವಂಥ ಗೈಡ್ ಬೇಕು. ಸೊ ನಿಮ್ಮ ಲೆವೆಲ್ ಜಾಸ್ತಿ ಆದಂಗೂ ನಿಮಗೆ ಟ್ರೈನರ್ ಇದ್ದರೆ ನೀವು ಇಂಪ್ರೂವ್ ಆಗೋದು ಇನ್ನೂ ಈಸಿ ಆಗುತ್ತೆ. ಸೊ ನೀವು ಒಂದೇ ಇದರೊಳಗೆ ಪದೇ ಪದೇ ಅದೇ ಪ್ಲೇಯರ್ಸನ್ನೇ ಆಡ್ತಾ ಹೋದರೆ ನೀವು ಮತ್ತೆ ಒಂದು ಲೆವೆಲ್ ಆದಮೇಲೆ ನೀವು ಇಂಪ್ರೂವ್ ಆಗೋಕ್ಕಾಗಲ್ಲ. ಇಬ್ಬರಿಗೂ ಯೂಶಲಿ 1.5 ಗಂಟೆ ಟೈಮ್ ಇರುತ್ತೆ. ಅಷ್ಟರೊಳಗೆ ನೀವು ಗೇಮನ್ನು ಮುಗಿಸ್ಬೇಕು. ವರ್ಲ್ಡ್ ಟಾಪ್ 10 ಇದ್ದಿದ್ದು ಏಕೈಕ ವಿಮೆನ್ ಪ್ಲೇಯರ್. ಭಾರತ ಚೆಸ್ ಭವಿಷ್ಯ ಸದ್ಯದ ಮಟ್ಟಿಗೆ ತುಂಬಾನೇ ಬ್ರೈಟ್ ಇದೆ. ಟೈಟಲ್ ನಮ್ಮ ಇಂಡಿಯಾದಲ್ಲೇ ಉಳಿಯುತ್ತೆ. ಸೊ ಅದು ನನ್ನ ಆಸೆ. ಹೆಣ್ಮಕ್ಳ ವಿಚಾರಕ್ಕೆ ಬಂದ್ರೆ ಚೆಸ್ಸಿನ ವಿಚಾರದಲ್ಲಿ ಈಗ ಹೆಣ್ಮಕ್ಳು ಮೆಂಟಲಿ ಸ್ಟ್ರಾಂಗು, ಗಂಟಲಿ ಸ್ಟ್ರಾಂಗು, ಎಮೋಷನಲಿ ಸ್ಟ್ರಾಂಗು, ಕಮೋಷನಲಿ ಸ್ಟ್ರಾಂಗು, ಟೋಟಲಿ ಸ್ಟ್ರಾಂಗ್ ಅಂತ ಹೇಳ್ತಾರೆ. ಆದರೆ ಸಮಸ್ಯೆ ಏನಾಗಿದೆ ಅಂತ ಕೇಳಿದ್ರೆ ಇಲ್ಲಿ ಫಿಸಿಕಲ್ ಆದ ಯಾವುದೇ ಆಕ್ಟಿವಿಟಿಗಳು ಇಲ್ಲದೆ ಹೋದ್ರೂ ಕೂಡ ಈಗ 100ರಲ್ಲಿ ಟಾಪ್ 100 ವರ್ಲ್ಡ್ ನಂಬರಲ್ಲಿ ಯಾಕೆ ಹೆಣ್ಮಕ್ಳು, ಅದರಲ್ಲೂ ಭಾರತೀಯ ಹೆಣ್ಮಕ್ಳು ಬರಲಿಕ್ಕೆ ಬಹಳ ಕಷ್ಟಪಡ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ? ಟಾಪ್ 100 ಯಾವುದೇ ವಿಮೆನ್ ಪ್ಲೇಯರ್ ಇಲ್ಲ, ನಮ್ಮ ಇಂಡಿಯಾದವರು ಇಲ್ಲ. ಅದಕ್ಕೆ ಒಂದು ಕಾರಣ ಏನು ಅಂದ್ರೆ